ಹ್ಮ್. ಮಹಿಳೆಯರಿಗೆ ಸಾಕಷ್ಟಿದೆ, ಫುಡ್ ಇಂಡಸ್ಟ್ರಿ ಇದೆ. ಆಗ್ಲೇ ಹೇಳಿದ್ದೆ ನಿಮಗೆ, ಹ್ಮ್. ಹಳ್ಳಿನಲ್ಲಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಅನೇಕರು ಹಳ್ಳಿನಲ್ಲಿನೇ ರೊಟ್ಟಿ ಬಿಸ್ನೆಸ್ ಮಾಡ್ತಾರೆ. ಅಂದ್ರೆ ರೊಟ್ಟಿಗಳು ಅಂದ್ರೆ ಜೋಳದ ರೊಟ್ಟಿ Okay. ಒಂದು ಮಷಿನ್ಗಳನ್ನು ಕೊಡಿಸಿ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಚಿಕ್ಕ ಚಿಕ್ಕ ಒಂದು PMFM ಯೋಜನೆಯಲ್ಲಿ ಹ್ಮ್. ನಾವೆಲ್ಲ ಮಾಡಿಕೊಟ್ಟಿದ್ದೀವಿ. ಹ್ಮ್. ಅದರಲ್ಲಿ ತಿಂಗಳಿಗೆ 3 ಲಕ್ಷ ದುಡಿತಿದ್ದಾರೆ. Okay. ಹೆಂಗಂದ್ರೆ ಎವ್ರಿ ಡೇ ಒಂದು ಇಡೀ ದಿವಸ ಅಲ್ಲ, 4 ಅವರ್ಸ್ 4 ತಾಸಿನಲ್ಲಿ 2,000 ರೊಟ್ಟಿ ಬರುತ್ತೆ. ಹ್ಮ್. ಒಂದು ರೊಟ್ಟಿಗೆ 5 ರೂಪಾಯಿದಂಗೆ, ಒಂದು ಜೋಳದ ರೊಟ್ಟಿಗೆ 5 ರೂಪಾಯಿದಂಗೆ 2,000 ರೊಟ್ಟಿ ಇಂಟು 10,000 ರೂಪಾಯಿ ಆಯ್ತು ಪರ್ ಡೇ. ಹ್ಮ್. 10,000 ಇಂಟು 30 ದಿನ ಅಂದ್ರೆ 3 ಲಕ್ಷ ರೂಪಾಯಿ ದುಡಿತಿದ್ದಾರೆ. ಹ್ಮ್. ಎಲ್ಲಾ ಖರ್ಚು ವೆಚ್ಚಗಳನ್ನು ಒಂದು 50% ತೆಗೆದ್ರು 1.5 ಲಕ್ಷ ಉಳಿತಿದೆ. ಒಂದು 2 ಲಕ್ಷ ಅಂತೇಳಿ ಖರ್ಚು ತೆಗೆದ್ರು 1 ಲಕ್ಷ ರೂಪಾಯಿ ಹಳ್ಳಿನಲ್ಲೇ ಇವತ್ತು ಒಂದು ಮಹಿಳೆ ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯುವಂತ ಕೆಲಸವನ್ನ ಇವತ್ತು ನಾವು ಈ ಸೇವೆ ಮೂಲಕ ಮಾಡ್ತಾ ಇದ್ದೀವಿ. ಹ್ಮ್. ಅದಕ್ಕೆ ಮಹಿಳೆಯರಿಗೆ ಸಾಕಷ್ಟಿದೆ. ಫುಡ್ ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟಿದೆ. ಉಪ್ಪಿನಕಾಯಿಗಳಿದೆ, ಅದನ್ನ ದೊಡ್ಡ ಒಂದು ಬ್ರ್ಯಾಂಡಿಂಗ್ ಮಾಡ್ಬೋದು. ಹ್ಮ್. ಆಮೇಲೆ ಈಗ ಮಸಾಲೆ ಪ್ರಾಡಕ್ಟ್ಗಳಿದೆ, ಸಾಂಬಾರ್ ಮಸಾಲೆಗಳಿದೆ, ಆಮೇಲೆ ಈಗ ಗರಂ ಮಸಾಲೆಗಳಂತಿದೆ, ಫಿಶ್ ಮಸಾಲೆ ಇದೆ, ಚಿಕನ್ ಮಸಾಲ, ಮಟನ್ ಮಸಾಲ, ಎಷ್ಟು ಮಸಾಲೆಗಳಿದೆ. ಆಮೇಲೆ ಚಿಲ್ಲಿ ಪೌಡರ್ಗಳಿದೆ, ಆಮೇಲೆ ಟರ್ಮರಿಕ್ ಪೌಡರ್ ಇದೆ, ಸಾಕಷ್ಟು ಈ ಫುಡ್ ಇಂಡಸ್ಟ್ರಿನಲ್ಲಿ ಇದಾವೆ. ಆಗ್ಲೇ ಹೇಳಿದ್ದೆ ನಿಮಗೆ, ಪಾಪಡನ್ನ ಮೊದಲೆಲ್ಲ ಬಿಸಿಲಲ್ಲಿ ಒಳಗಿಸ್ತಾ ಇದ್ರು, ಅದು ಹೈಜಿನಿಕ್ ಇರ್ತಿಲ್ಲ, ಎಲ್ಲ ಡಸ್ಟ್ ಎಲ್ಲ ಬಂದು ಕೂತ್ಕೊಳ್ತಿತ್ತು. ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ ನೀವು ಸೀಟನ್ನ ರೆಡಿ ಮಾಡಿ, ಹಿಟ್ಟನ್ನ ಕಲಸಿ ಸೀಟ್ ಮಾಡಿ ಮಷೀನ್ ಅಲ್ಲಿ ಬಿಟ್ರೆ ಯಾವ ಸೈಜ್ ಇರುತ್ತೆ ಆ ಕನ್ವೇನರ್ ಮೂಲಕವಾಗಿ ಆ ಸೈಜ್ ಇಂದ ಕಟ್ ಆಗಿ ಒಳಗಡೆ ಬಂದು ಒಂದು 7 ಲೇಯರ್ ನಲ್ಲಿ ಒಳಗಡೆ ಹೋಗಿ ಹೀಟ್ ಪ್ರೊಸೆಸ್ ನಲ್ಲಿ ಡ್ರೈ ಆಗಿ ಹೊರಗೆ ಬಂದ್ಬಿಡ್ತದೆ. ಅಲ್ಲಿನ ಪ್ಯಾಕ್ ಮಾಡೋದು, ಮಾರ್ಕೆಟ್ ಬಿಡೋದು. ಅಂದ್ರೆ ಟೈಮ್ ಎಷ್ಟು ಉಳಿತದೆ ಅನ್ನೋ ಟೆಕ್ನಾಲಜಿಯನ್ನ ಉಪಯೋಗ ಮಾಡಬೇಕು. ಇದಕ್ಕೆ ಏನಂತೀವಿ ಅಂದ್ರೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಇಟ್ ಇಸ್ ಅ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಮೌಲ್ಯವರ್ಧನೆ ಅಂದ್ರೆ ಒಂದು ಹಾಲು ಇರುತ್ತೆ, ಹಾಲನ್ನು ಹಾಲಾಗಿ ಮಾಡಿದ್ರೆ ಹಾಲಾಗಿರುತ್ತೆ. ಅದಕ್ಕೆ ಮೌಲ್ಯವರ್ಧನೆ ಅಂದ್ರೆ ಹೇಗೆ, ಅದನ್ನ ಮೊಸರು ಮಾಡೋದು ಮೌಲ್ಯವರ್ಧನೆ ಅಷ್ಟೇ ಅಲ್ಲ, ಅದರಲ್ಲಿ ಪನೀರ್ ಮಾಡ್ಬೋದು, ಸ್ವೀಟ್ಸ್ ಗಳನ್ನ ತಯಾರು ಮಾಡ್ಬೋದು, ಇನ್ನು ಅನೇಕ ಖಾದ್ಯಗಳನ್ನ ಅಂತ ಅದರ ಪ್ರಾಡಕ್ಟ್ಗಳನ್ನ ಉಪ ಪ್ರಾಡಕ್ಟ್ಗಳನ್ನು ಮಾಡಿದ್ರೆ ಅದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಹಾಗೇನೆ ನಾವು ಚಿಲ್ಲಿ ಇರುತ್ತೆ, ಚಿಲ್ಲಿಯನ್ನ ಪೌಡರ್ ಮಾಡ್ಬೋದು, ಚಿಲ್ಲಿಯನ್ನ ಮತ್ತೆ ಅನೇಕ ಮಸಾಲೆಗಳನ್ನ ಪೌಡರ್ಗಳನ್ನ ಮಾಡಿ ಅಂದ್ರೆ ಹೈಜೆನಿಕ್ ಅಂದ್ರೆ ಆರ್ಗ್ಯಾನಿಕ್ ಬೇಸ್ಡ್ ಅಂದ್ರೆ ಒಳ್ಳೆ ಇದು ಸಿಗುತ್ತೆ, ಏನು ರಾ ಮೆಟೀರಿಯಲ್ ಸಿಗುತ್ತೆ. ಈಗ ಅದನ್ನ ತಗೊಂಡು ಅದನ್ನ ಹ್ಯಾಮಿಂಗ್ ಮಷೀನ್ ಅಲ್ಲಿ ಅಂದ್ರೆ ಪುಲ್ವರೈಸರ್ ಮಷೀನ್ ಅಲ್ಲಿ ಹಾಕಿ ಫೈನ್ ಪೌಡರ್ ಮಾಡಿ ಅದನ್ನ ಇವ್ರದೇ ಒಂದೊಂದು ಬ್ರ್ಯಾಂಡಿಂಗ್ ಅನ್ನ ಒಂದು ರೋಲ್ ಅನ್ನ ಹಾಕಿಬಿಟ್ಟು ಪ್ಯಾಕಿಂಗ್ ಮಷೀನ್ ಹಾಕಿದ್ರೆ ಅದೊಂದು ಪ್ಯಾಕ್ ಆಗಿ ಅದು ಒಂದು ಇದು ಪೀಸ್ಗಳಾಗಿ ಬರುತ್ತೆ. ಅದರೊಳಗೆ 100 ಗ್ರಾಮ್ 50 ಗ್ರಾಮ್ 10 ಗ್ರಾಮ್ ಅಂತೇಳಿ ಅದನ್ನೆಲ್ಲ ಮಾಡಿ ಅದನ್ನ ಕೂಡ ಒಂದು ಮಾರ್ಕೆಟ್ ಇವತ್ತು